ಭೀಮಾ ನದಿ ಪ್ರವಾಹಕ್ಕೆ ಸೇತುವೆ ಕೊಚ್ಚಿ ಹೋಗಿದೆ. ಚಿನ್ನಳ್ಳಿ ಕಲ್ಲೂರು ಮಧ್ಯ ನಿರ್ಮಿಸಿರುವಂತಹ ಬ್ರಿಡ್ಜ್ ಕಮ್ ಬ್ಯಾರೇಜ್ ಇದು. ಚಿನ್ನಳ್ಳಿ ಕಲ್ಲೂರು ಗ್ರಾಮಗಳಿಗೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ. ಭೀಮಾ ನದಿಯ ರಭಸಕ್ಕೆ ಸೇತುವೆಯ ಒಂದು ಭಾಗಕ್ಕೆ ಸಂಪೂರ್ಣ ಹಾನಿಯಾಗಿದೆ. ಅಪಾಯದ ಮಟ್ಟವನ್ನು ಮೀರಿ ಭೀಮಾ ನದಿ ಹರಿತಾ ಇದ್ದಾವೆ. ಭೀಮಾ ನದಿ ಹರಿತಾ ಇದೆ. ಸಾವಿರಾರು ಹೆಕ್ಟೇರ್ಗೆ ನೀರಾವರಿ ಕಲ್ಪಿಸ್ತಾ ಇದ್ದಂತಹ ಸೇತುವೆ ಇದು. ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆ ಅನ್ನದಾತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇತ್ತ ಜೇವರ್ಗಿ ಅಫಜಲ್ಪುರ ತಾಲೂಕು ಮಧ್ಯ ಸಂಪರ್ಕ ಸ್ಥಗಿತವಾಗಿದ್ದು ಸೇತುವೆ ಕೊಚ್ಚಿ ಹೋದ ಹಿನ್ನೆಲೆ ಭೀಮಾ ನದಿ ಉಕ್ಕಿ ಹರಿತಾ ಇದೆ. ಸತತ ಮಳೆಯಾಗ್ತಿರುವ ಹಿನ್ನೆಲೆ ಭೀಮಾ ನದಿಗೆ ಸಾಕಷ್ಟು ಪ್ರಮಾಣದ ನೀರು ಹರಿಬಿಟ್ಟ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಹಲವು ತಾಲೂಕುಗಳಿಗೆ ಇದೀಗ ಪ್ರವಾಹದ ಭೀತಿ ಎದುರಾಗಿರುವಂಥದ್ದು. ಅಫಜಲ್ಪುರ ತಾಲೂಕಿನ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜಿಂದ ಲಕ್ಷಾಂತರ ಕ್ಯೂಸೆಕ್ಸ್ ನೀರನ್ನು ಈಗ ಭೀಮಾ ನದಿಗೆ ಹರಿಬಿಟ್ಟ ಹಿನ್ನೆಲೆ ಸೊನ್ನ ಬ್ರಿಡ್ಜ್ ಕಮ್ ಬ್ಯಾರೇಜ್ ಪಕ್ಕದಲ್ಲಿ ಇರುವಂತಹ ನಾಗರಾಳ್ ಜಲಾಶಯವು ಸಂಪೂರ್ಣ ಭರ್ತಿಯಾಗಿರುವಂಥದ್ದು. ಭೀಮೆಯ ರೌದ್ರ ನರ್ತನವನ್ನು ನಾವು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೇವೆ. ಭೀಮಾ ನದಿಗೆ ನೀರು ಸಾಕಷ್ಟು ಪ್ರಮಾಣದಲ್ಲಿ ಹರಿಬಿಟ್ಟಿರುವ ಹಿನ್ನೆಲೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಹಾಗೂ ಜೇವರ್ಗಿ ಸಂಪರ್ಕವನ್ನು ಕಲ್ಪಿಸುವಂತಹ ಚಿನ್ಮಳ್ಳಿ ಸೇತುವೆ ಕೂಡ ಮಳೆಯ ರಭಸಕ್ಕೆ ಕಿತ್ತುಕೊಂಡು ಹೋಗಿರುವಂಥದ್ದು. ಈ ಹಿನ್ನೆಲೆ ಸಾಕಷ್ಟು ಸಮಸ್ಯೆಗಳನ್ನು ಚಿನ್ಮಳ್ಳಿ ಗ್ರಾಮಸ್ಥರು ಎದುರಿಸುತ್ತಿರುವಂಥದ್ದು. ಕಲಬುರಗಿ ಜಿಲ್ಲೆಯ ಎರಡು ತಾಲೂಕುಗಳಿಗೆ ಸಂಪರ್ಕ ಕಲ್ಪಿಸುವಂಥ ಮುಖ್ಯ ಸೇತುವೆ ಇದಾಗಿತ್ತು. ಇದೀಗ ಕೊಚ್ಚಿಕೊಂಡು ಹೋಗಿದ್ದರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎರಡೂ ಭಾಗದ ಜನರು ಎದುರಿಸ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಸೇತುವೆ ಪಕ್ಕದಲ್ಲಿ ಇರುವಂಥ ಜಲಾಶಯದ ಪಕ್ಕದಲ್ಲಿ ಇರುವಂಥ ಜಮೀನುಗಳಿಗೂ ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಇದೀಗ ನೀರು ಹೊಕ್ಕಿರುವಂಥದ್ದು. ಇದರಿಂದ ಸಾಕಷ್ಟು ಹಾನಿ ಆಗಿರುವಂಥದ್ದು. ಇದೀಗ ರೈತರು ಕೂಡ ಸಾಕಷ್ಟು ಪ್ರಮಾಣದಲ್ಲಿ ಹಾನಿಯನ್ನು ಅನುಭವಿಸ್ತಿರುವಂಥದ್ದು. ಅಷ್ಟೇ ಅಲ್ಲದೆ ಈ ಜಲಾಶಯದಲ್ಲಿ ಸಾಕಷ್ಟು ಪ್ರಮಾಣದ ನೀರು ಇದೀಗ ಹರಿಬರ್ತಾ ಇದೆ. ಈ ಹಿಂದೆ ಕೂಡ 2021ರಲ್ಲೂ ಕೂಡ ಪ್ರವಾಹ ಉಂಟಾದಾಗ ಸೇತುವೆ ಕೊಚ್ಚಿಕೊಂಡು ಹೋಗಿತ್ತು. ಇದೀಗ ಮತ್ತೆ ಸೇತುವೆ ಕೊಚ್ಚಿಕೊಂಡು ಹೋಗಿದ್ದರಿಂದ ಸಾರ್ವಜನಿಕರು ಹಾಗೆ ಗ್ರಾಮಸ್ಥರು ಸಾಕಷ್ಟು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ. ಸ್ವಲ್ಪ ಈ ಕಡೆ ಬರ್ರಿ ಎಲ್ಲರೂ.